ಜೈ ಶ್ರೀರಾಮ್. ಸಂಸ್ಕಾರ ವತಿಯಿಂದ ಇವತ್ತಿನ ನಮ್ಮ ಪಯಣ ಕನ್ಯಾಕುಮಾರಿ ಹೈಸ್ಕೂಲ್ಗೆ. ಮಕ್ಕಳ ಜೊತೆ ಒಂದಷ್ಟು ಸಮಯನ ಸ್ಪೆಂಡ್ ಮಾಡೋಣ. ಬನ್ನಿ, ಹೇಗಿರುತ್ತೆ ನೋಡೋಣ. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಎಲ್ಲರಿಗೂ ಕನ್ನಡ ಬರುತ್ತಲ್ವಾ? ಎಸ್. ಎಷ್ಟು ತನಕ ಸರ್ ಹೇಳಿದ್ರು ನಮ್ಮ ಒಂದು ಪರಿಚಯನ. ಈಗ ಒಂದು ಚಿಕ್ಕ ಮೆಡಿಟೇಷನ್ ನಿಮಗೆ ಮಾಡಿಸ್ತೀನಿ. ಇದಾದ್ಮೇಲೆ ನಾವು ವರ್ಕ್ಶಾಪ್ ನ ಶುರು ಮಾಡೋಣ. ಓಕೆ? ಎಲ್ರು ಯಾರನ್ನೂ ಹತ್ರದಲ್ಲಿ ಕೂತ್ಕೋಬೇಡಿ, ಒಬ್ರನ್ನೊಬ್ರು ಟಚ್ ಮಾಡಿ ಕೂತ್ಕೋಬೇಡಿ. ನೀಟಾಗಿ ಎಲ್ರು ದೂರ ದೂರ ಕೂತ್ಕೊಳ್ಳಿ. ಇವಾಗ ನೀವು ಯಾವತ್ತಾದ್ರೂ ನಿಮ್ಮ ಬ್ರೀದಿಂಗ್ ನ ಗಮನಿಸಿದೀರಾ? ನಿಮ್ಮ ಉಸಿರಾಟನ ಗಮನಿಸಿದೀರಾ? ಯಾರಾದ್ರೂ ಗಮನಿಸಿದೀರಾ? ನಿಮ್ಮ ಬಾಡಿನಲ್ಲಿ ಏನೆಲ್ಲ ಚೇಂಜಸ್ ಆಗ್ತಿದೆ ಇದನ್ನ ಗಮನಿಸ್ತೀರಾ? ಯಾರಾದ್ರೂ ಗಮನಿಸ್ತೀರಾ? ಯಾವ ರೀತಿ ಗಮನಿಸ್ತೀರಾ? ನಿಮ್ಗೆ ಸ್ಕೂಲಲ್ಲಿ ಡಯಾಗ್ರಾಮ್, ಬಯಾಲಜಿನಲ್ಲಿ ಡಯಾಗ್ರಾಮ್ ಕೊಡ್ತಾರೆ. ಅದರಲ್ಲಿ ಈ ತರ ಇರುತ್ತೆ, ಈ ತರ ಪಾರ್ಟ್ಸ್ ಇರುತ್ತೆ. ಅದನ್ನ ನೀವು ಫೀಲ್ ಮಾಡಿದೀರಾ ಅಲ್ವಾ? ಆಲ್ಮೋಸ್ಟ್ 9th ಸ್ಟ್ಯಾಂಡರ್ಡ್ ವರ್ಗೂ ಇದ್ದೀರಾ. ಸೊ ನೀವು ಫೀಲ್ ಮಾಡಿರ್ತೀರಾ, ನಿಮ್ಗೂ ಗೊತ್ತಿರುತ್ತೆ. ಕೈನ ಹಿಂಗೆ ಎದೆ ಹತ್ರ ಇಟ್ಕೊಂಡ್ರೆ ಹಾರ್ಟ್ ಬೀಟ್ ಡಬ್ 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 ಅಂತ ಇರುತ್ತೆ. ನಮ್ಮ ಬಾಡಿನಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಎಲ್ಲದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಸಾಮಾನ್ಯವಾಗಿ ಇವತ್ತು ಅಂದ್ರೆ ಈ ನಮ್ಮ ಸ್ಕೂಲ್ ಮಕ್ಕಳಿಗೆ ಏನಾಗ್ಬಿಟ್ಟಿರುತ್ತೆ ಅಂದ್ರೆ, ಬೆಳಗ್ಗೆ ಎದ್ದ ಮಲಗಿರ್ತೀವಿ, ಅಪ್ಪ ಅಮ್ಮ ಬಲವಂತ ಮಾಡಿ ಅರ್ಜೆಂಟ್ ಅಲ್ಲಿ ಎಬ್ಬರಿಸಿ ಓಡಿಸ್ತಾರೆ ಸ್ಕೂಲ್ಗೆ. ಗೋತ್ಲಾಗ್ ಸ್ಕೂಲಿಗೆ ಬಂದು ಒಂಚೂರು ಅದೋ ಇದೋ ಓದ್ಕೊಂಡು ಮತ್ತೆ ಮನೆಗೆ ಹೋದ್ರೆ ಸಾಕು. ಸ್ಯಾಟರ್ಡೆ ಸಂಡೇ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀವಿ. ಕರೆಕ್ಟಾ ಅಲ್ವಾ? ಏನಕ್ಕೆ ಸ್ಯಾಟರ್ಡೆ ಸಂಡೇ? ನಿಮ್ಗೆ ಆಟ ಆಡಕ್ಕೆ ಅಲ್ವಾ? ಆಟ ಆಡಕ್ಕ, ಓದ್ಕೊಳಕ? ಯಾರು ಓದ್ಕೊಳ್ತಾರೆ ಮೇಡಮ್? ಇಷ್ಟೊತ್ತಾಗ ಇಡೀ ವಾರ ಎಲ್ಲ ಓದ್ಬಿಟ್ಟು ಮತ್ತೆ ಸ್ಯಾಟರ್ಡೆ ಸಂಡೇ ಯಾರು ಓದ್ತಾರೆ ಅಂತೀರಲ್ಲ? ಓಕೆ, ಎಷ್ಟು ಜನಕ್ಕೆ ಮೊಬೈಲ್ ಯೂಸ್ ಮಾಡೋ ಅಭ್ಯಾಸ ಇದೆ? ಕೈ ಎತ್ತಿ. ತುಂಬಾ ಒಳ್ಳೆ ಅಭ್ಯಾಸ ಅದು. ಕೈ ಎತ್ತಿ. ಸುಮ್ನೆ ಹೇಳ್ಬಾರ್ದು. ನಾನೊಂದು ಟ್ರಿಕ್ ಹೇಳ್ತೀನಿ, ಅದಕ್ಕೋಸ್ಕರ ಯಾರು ಜೆನ್ಯೂನ್ ಆಗಿ ಕೈ ಎತ್ತಬೇಕು. ಮೊಬೈಲ್ ಯಾರ್ಯಾರು ಯೂಸ್ ಮಾಡ್ತೀರಾ? ಜೆನ್ಯೂನ್ ಆಗಿ. ಸುಳ್ಳು ಹೇಳಂಗಿಲ್ಲ, ಯಾರು ಸುಳ್ಳು ಹೇಳಂಗಿಲ್ಲ. ಮ್ಯಾಕ್ಸಿಮಮ್ ಜನರು, ಹುಡುಗರು, ಮಕ್ಕಳು ಮೊಬೈಲ್ ನ ಯೂಸ್ ಮಾಡ್ತೀರಾ ಅಲ್ವಾ? ಓಕೆ, ಮೊಬೈಲ್ ಅಲ್ಲಿ ಏನ್ ತುಂಬಾ ಸ್ಟೂಡೆಂಟ್ಸ್ಗೆ ಏನ್ ತುಂಬಾ ಇಷ್ಟವಾಗಿರೋದು ಅಥವಾ ಯೂಸ್ಫುಲ್ ಆಗಿರೋದು? ಗಲಾಟೆ ಮಾಡಂಗಿಲ್ಲ. ಏನು? ಗೇಮ್ಸ್ ಇಂದ ಏನ್ ಯೂಸ್ ಆಗುತ್ತೆ? ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಸೋ ನೈಸ್. ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಗೇಮ್ ಆಡ್ತೀರಾ. ಸೊ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಗೇಮ್ ಆಡೋ ಅಂತವ್ರು ಸ್ಕೂಲ್ಗೆ ಯಾಕೆ ಬರ್ತೀರಾ? ಅವಶ್ಯಕತೆ ಇದೆಯಾ ಸ್ಕೂಲಲ್ಲಿ ಓದೋದು? ನಾಲೆಡ್ಜ್ ತಾನೇ ಓದೋದು. ನಾಲೆಡ್ಜ್ ಬೇಕು ಅಂತ ತಾನೇ ಓದೋದು ನಾವು, ಹೌದಾ ಅಲ್ಲ? ಮತ್ತೆ ಮೊಬೈಲ್ ಅಲ್ಲೇ ಸಿಕ್ಬಿಡುತ್ತಲ್ಲ, ಈಸಿ ಅಲ್ವಾ? ಸ್ಕೂಲಿಗೆ ಫೀಸ್ ಕಟ್ಟಬೇಕು, ಯೂನಿಫಾರ್ಮ್ ಹಾಕೊಂಡು ಬರ್ಬೇಕು, ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ಬೇಕು ಇದಕ್ಕೋಸ್ಕರ. ನಿಮಗ್ ಬೆಳಗ್ಗೆನೆ ಎಬ್ಬಿಸಿ ಬಟ್ಟೆ ಐರನ್ ಮಾಡಿಕೊಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ನಿಮ್ಮನ್ನ ಸ್ಕೂಲಿಗೆ ಕಳಿಸ್ಬೇಕು. ಅಷ್ಟೆಲ್ಲ ಕಷ್ಟನೇ ಇರಲ್ವಾ? ಇಡೀ ದಿನ ಮೊಬೈಲ್ ಇಟ್ಕೊಂಡ್ಬಿಟ್ರೆ ಈಸಿ ಅಲ್ವಾ? ಈಸಿ ತಾನೆ? ಇಲ್ಲ ಅಲ್ವಾ? ನಾವೆಷ್ಟು ತಪ್ಪು ಮಾಡ್ತಿದೀವಿ ಅಂತ ಗೊತ್ತಾಗ್ತಾ ಇದೆಯಾ? ಮ್ಯಾಕ್ಸಿಮಮ್ ಎಲ್ರು ಮೊಬೈಲ್ ನ ಯೂಸ್ ಮಾಡ್ತಾ ಇದೀವಿ. ಎಲ್ರು. ಇಟ್ಸ್ ವೆರಿ ರಾಂಗ್. ಮೊಬೈಲ್ ರೇಡಿಯೇಷನ್ ಇಂದ ನಾವು ಏನಾಗ್ತಾ ಇದೀವಿ? ನಮ್ಮ ಬ್ರೈನ್ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ.
ನಾವು ನಮ್ಮ ಬ್ರೈನಿನ ಕೆಪಾಸಿಟಿನಲ್ಲಿ ಎಷ್ಟು ಉಪಯೋಗಿಸ್ತಾ ಇದ್ದೀವಿ ಗೊತ್ತಾ? ನಮಗೆ ನಾರ್ಮಲ್ ಮನುಷ್ಯ ನಮ್ಮ ಬ್ರೈನಲ್ಲಿ ಎಷ್ಟು ಅಂಶನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾ ನಿಮ್ಗೆ? ಗೊತ್ತಾ? ಗೊತ್ತಾ? ನೋ. ತುಂಬಾ ಚೆನ್ನಾಗಿ ಬುದ್ಧಿವಂತರಾದವರು 2% ಯೂಸ್ ಮಾಡ್ತಾ ಇರ್ಬೋದು ಅಷ್ಟೇ. 2%. ಇನ್ನ 98% ಆಫ್ ಬ್ರೈನ್ ಹಾಳಾಗೋಗ್ತಾ ಇದೆ ನಮ್ಮಲ್ಲಿ. ಗೊತ್ತಾ? ಅದ್ರಲ್ಲೂ ನೀವು ಮಕ್ಕಳಲ್ಲಿ ಎಷ್ಟು ಶಾರ್ಪ್ನೆಸ್ ಇರುತ್ತೆ ಗೊತ್ತಾ? ಇದನ್ನ ನಾವು ಹಾಳು ಮಾಡ್ಕೊಳ್ತಾ ಇರೋದು ಮೊಬೈಲ್ ಇಂದ, ಟಿವಿಯಿಂದ. ಅಪ್ಪ ಅಮ್ಮ ಹೇಳೋದನ್ನ ಕೇಳಿದೀರಾ? ನಿಮ್ ತಂದೆ ತಾಯಿ ಹೇಳಿರ್ಬೋದು, ಮೊಬೈಲ್ ಜಾಸ್ತಿ ನೋಡ್ಬೇಡ, ಟಿವಿ ನೋಡ್ಬೇಡ, ಓದ್ಕೋ ಅಂತ. ಆದ್ರೆ ಯಾರಿಗೂ ಕೇಳಕ್ ಇಂಟ್ರೆಸ್ಟೇ ಇಲ್ಲ ಅಲ್ಲ. ಏನಮ್ಮ ನಿನಗೇನಮ್ಮ ಗೊತ್ತು? ನಾನು ಮೊಬೈಲ್ ಆಡೋದ್ರಿಂದ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಮೊಬೈಲಲ್ಲಿ ಗೇಮ್ ಆಡೋದ್ರಿಂದ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ನನ್ನ ಮೈಂಡ್ ಶಾರ್ಪ್ ಆಗುತ್ತೆ ಅಲ್ವಾ? ಪಾಪ ವಯಸ್ಸಾಗಿರೋರು ಅವ್ರಿಗೇನ್ ಗೊತ್ತಿರುತ್ತೆ? ಅವ್ರ ಕಾಲದಲ್ಲಿ ಪಾಪ ಮೊಬೈಲೇ ಇರ್ಲಿಲ್ವೇನೋ, ಅವ್ರಿಗಿದೆಲ್ಲ ಗೊತ್ತೇ ಇಲ್ಲ. ಟೆಕ್ನಾಲಜಿ ಇಂಪ್ರೂವ್ ಆಗಿರೋದು. ಇದೇ ಕಾರಣಕ್ಕೆ ನಾನಿವತ್ತು ನಿಮ್ಮ ಜೊತೆ ಸೆಷನ್ ಬಂದಿರೋದು, ಈ ಒಂದು ವರ್ಕ್ಶಾಪ್ ಮಾಡೋದಕ್ಕೆ ಬಂದಿರೋದು. ನಮ್ಮ ಮಕ್ಕಳು ಎಲ್ಲರೂ ಹೇಳ್ತಾರೆ, ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು ಅಲ್ವಾ? ಮುಂದೆ ಏನಾಗ್ಬೋದು? ನೀವೆಲ್ಲ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ನಿಮ್ದೇ ಆದಂತ ಒಂದಷ್ಟು ಡ್ರೀಮ್ ಇರುತ್ತೆ. ನಾನ್ ಡಾಕ್ಟರ್ ಆಗ್ಬೇಕು, ಎಂಜಿನಿಯರ್ ಆಗ್ಬೇಕು, ಇನ್ನೇನೋ ಮೂವಿ ಮೇಕರ್ ಆಗ್ಬೇಕು, ಮತ್ತೊಂದಾಗ್ಬೇಕು, ಆಕ್ಟ್ರೆಸ್ ಆಗ್ಬೇಕು, ಆರ್ಟಿಸ್ಟ್ ಆಗ್ಬೇಕು, ಹೀರೋ ಆಗ್ಬೇಕು, ಎಲ್ಲ ಇರುತ್ತೆ ಅಲ್ವಾ? ಇದೆಲ್ಲ ಆಗೋದಕ್ಕೆ ನಾವೇನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ? ಏನ್ ಮಾಡ್ಕೊಳ್ತಾ ಇದ್ದೀವಿ? ನಮ್ಗಿರೋಂತ ಪ್ರೀಶಿಯಸ್ ಟೈಮ್ ಇವಾಗ ನಾವು ನನ್ನ ಜೊತೆ ನನ್ ಮುಂದೆ ಕೂತಿದ್ದೀರಾ. ಈ ಟೈಮ್ ನಿಮ್ಗೆ ಮತ್ತೆ ಸಿಗುತ್ತಾ? ಸಿಗಲ್ಲ. ನಾವು ಇರುವಂತ ಟೈಮನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ನಮಗ್ ಗೊತ್ತಿರ್ಬೇಕು. ನಮ್ಮ ಪೇರೆಂಟ್ಸ್ ಇದನ್ನ ಡಿಸೈಡ್ ಮಾಡಲ್ಲ, ನಮ್ಮ ಟೀಚರ್ಸ್ ಡಿಸೈಡ್ ಮಾಡಕ್ ಆಗಲ್ಲ. ಯಾಕಂದ್ರೆ ವಿ ಆರ್ ಇಂಡಿವಿಜುವಲ್ಸ್. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಸ್ಪೆಷಲ್ ಕ್ವಾಲಿಟೀಸ್ ಇರುತ್ತೆ. ನಾವು ಮನುಷ್ಯರಾಗಿ ಹುಟ್ಟಿದೀವಿ ಅಂದ್ರೆ ನಮ್ಮಲ್ಲಿ ನಮ್ಮದೇ ಆದಂತ ಸ್ಪೆಷಲ್ ಕ್ವಾಲಿಟೀಸ್ ಇರುತ್ತೆ. ಆ ಕ್ವಾಲಿಟೀಸ್ನ ನಾವೇನ್ ಮಾಡ್ತಾ ಇದ್ದೀವಿ? ಹಾಳು ಮಾಡ್ಕೊಳ್ತಾ ಇದೀವಿ. ಬೇಜಾರಾಗ್ತಾ ಇಲ್ಲ ನಿಮ್ಗೆ? ಬೇಜಾರಾಗ್ತಾ ಇಲ್ಲ? ಆಗ್ತಾ ಇದೆ ತಾನೆ? ಓಕೆ, ನಾನು ನಿಮ್ಗೆ ಮೆಡಿಟೇಷನ್ ಮಾಡಿಸ್ತೀನಿ ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದೆ. ಫೈನ್, ಇವಾಗ ಮೆಡಿಟೇಷನ್ ಮಾಡೋಣ. ನನ್ನ ಮಾತನ್ನ ಮಾತ್ರ ಕೇಳಿಸ್ಕೊಳ್ಳಿ. ನನ್ನ ಮಾತು ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಈ ಮೈಕ್ ಇಲ್ದಲ್ಲೇ ಕೇಳಿಸ್ತಾ ಇದೆಯಾ ಎಲ್ರಿಗೂ? ಮೈಕ್ ತೆಗ್ದಿಟ್ ಬಿಡೋಣ. ಸ್ವಲ್ಪ ಜೋರ್ ಸೌಂಡ್ ಕೇಳಿದ್ವಿ, ಒಂಥರ ಡಿಸ್ಟರ್ಬ್ ಆಗ್ತಾ ಇದೆ ಸೌಂಡು. ಫೈನ್, ಇವಾಗ ನೀವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ಉಸಿರಾಟದ ಮೇಲೆ ಕಣ್ ಬಿಟ್ಟಿರಿ, ಪರವಾಗಿಲ್ಲ. ಉಸಿರಾಟದ ಮೇಲೆ ಗಮನ ಕೊಡ್ತಾ ಹೋಗಿ. ಉಸಿರಾಟನ ಮಾತ್ರ ಗಮನಿಸಿ. ಉಸಿರಾಡುವಾಗ ಹೇಗಿರ್ಬೇಕು ಅಂದ್ರೆ ನಿಮ್ಮ ಉಸಿರಾಟ, ನೀವು ಉಸಿರನ್ನ ಒಳಗಡೆ ತಗೊಂಡಾಗ ಆಸ್ ಇಫ್ ನಿಮ್ಗೇನೋ ಗೇನ್ ಮಾಡ್ತಾ ಇದ್ದೀರಾ. ನಿಮಗೆ ಈ ಪ್ರಕೃತಿಯಿಂದ ನಿಮಗೇನೋ ಒಂದು ವಿಶೇಷವಾದ ಶಕ್ತಿ ನಿಮ್ಮೊಳಗೆ ಹೋಗ್ತಾ ಇದೆ ಅಂತ ಫೀಲ್ ಮಾಡಿ. ಹಾಗೆ ಉಸಿರನ್ನ ಹೊರಗಡೆ ಬಿಡುವಾಗ ನೀವೇನ್ ಗೇಮ್ ಆಡಿದ್ರೋ, ನೀವೇನೇನು ನಿಮ್ಮಲ್ಲಿ ಏನೇನು ಆ ನೆಗೆಟಿವಿಟಿ ಇದೆಯೋ ಅದನ್ನೆಲ್ಲ ಹೊರಗಡೆ ಹಾಕ್ತಿದ್ದೀನಿ. ಇನ್ನು ಮುಂದೆ ನಾನು ಇದನ್ನೆಲ್ಲ ಮ್ಯಾಕ್ಸಿಮಮ್ ತೆಗ್ದಾಕೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಅಂದ್ಕೊಂಡು ಉಸಿರನ್ನ ಹೊರಗಾಕಿ. ಸೊ ಈಸಿಯಾಗಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಈಸಿ ಬ್ರೀದ್ ಇನ್ ಬ್ರೀದ್ ಔಟ್. ಉಸಿರಿನ ಮೇಲೆ ಗಮನ ಇಡಿ. ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಮುಚ್ಚಿ. ಎಸ್, ಸ್ವಲ್ಪ ದೀರ್ಘವಾಗಿ ಆಡಿ.
ಡೀಪ್ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್. ಉಸಿರನ್ನ ಪೂರ್ತಿಯಾಗಿ ಹೊಟ್ಟೆ ಒಳಗೆ ತಗೊಳ್ಳಿ. ಉಸಿರನ್ನ ಪೂರ್ತಿಯಾಗಿ ಹೊರಗೆ ಬಿಡಿ. ಪೂರ್ತಿಯಾಗಿ ಹೊಟ್ಟೆಗೆ ತಗೊಂಡು ನಿಮ್ಮ ದೇಹ ಹಗೂರವಾಗ್ತಾ ಇದೆ, ಬಾಡಿ ವೆಯ್ಟ್ಲೆಸ್ ಆಗ್ತಾ ಇದೆ. ಗಮನಿಸಿ. ನಿಮ್ಮ ಕಣ್ಣು ಮುಚ್ಚಿದಿರಲ್ಲ, ಅಲ್ಲಿ ನಿಮಗೆ ಒಂದು ಚಿಕ್ಕ ಲೈಟ್ ಕಾಣಿಸ್ತಾ ಇದೆ. ಚಿಕ್ಕ ಲೈಟ್, ಗಮನಿಸಿ ಅದನ್ನ. ಚಿಕ್ಕ ಲೈಟ್ ಕಾಣಿಸ್ತಾ ಇದೆ ನಿಮ್ಮ ಐಬ್ರೋ ಮಧ್ಯದಲ್ಲಿ. ಐಬ್ರೋ ಮಧ್ಯದಲ್ಲಿ ಒಂದು ಚಿಕ್ಕ ಲೈಟ್ ಕಾಣಿಸ್ತಾ ಇದೆ. ಲೈಟ್ ಜೊತೆನೆ ಅಲ್ಲಿ ಇಲ್ಲಿ ಲೈಟ್ ಆಚೆ ಈಚೆ ಹೋದ್ರೂ ಲೈಟ್ ಮೇಲೆ ಫೋಕಸ್ ಮಾಡಿ ಅದ್ರ ಜೊತೆನೇ ಟ್ರಾವೆಲ್ ಮಾಡಿ. ಯು ಆರ್ ಫೀಲಿಂಗ್ ಸೋ ಹ್ಯಾಪಿ. ನಿಮಗೆ ಇಷ್ಟವಾದ ಜಾಗಕ್ಕೆ ಅದು ಕರ್ಕೊಂಡು ಹೋಗ್ತಾ ಇದೆ. ಬ್ಯೂಟಿಫುಲ್ ಗಾರ್ಡನ್ ಇರ್ಬೋದು, ಒಂದು ಫ್ಯಾಂಟಸಿ ಪಾರ್ಕ್ ಇರ್ಬೋದು, ಬ್ಯೂಟಿಫುಲ್ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಆ ಲೈಟು. ಎಂಜಾಯ್. ಎಂಜಾಯ್. ಎಷ್ಟಾಗುತ್ತೆ ಅಷ್ಟು ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಆ ಪ್ಲೇಸಲ್ಲಿ, ಪ್ರೆಸೆಂಟ್ ಪ್ಲೇಸಲ್ಲಿ ನೀವೆಲ್ಲಿದ್ದೀರಾ ಅಲ್ಲಿ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ವೆರಿ ನೈಸ್. ಹಕ್ಕಿ ಥರ ಆಡ್ತಾ ಇರೋದನ್ನ ಗಮನಿಸ್ಬೋದು. ಹಾಗೆ ಕಾನ್ಷಿಯಸ್ ಬನ್ನಿ. ಕಾನ್ಷಿಯಸ್. ಅಲ್ಲಿಂದ ನಿಧಾನಕ್ಕೆ ನಿಮ್ಮ ಬಾಡಿನ ಸೆನ್ಸ್ ಮಾಡಿ. ವೆರಿ ನೈಸ್. ಈಗ ಎಲ್ಲರೂ ಒಟ್ಟಿಗೆ ಉಸಿರನ್ನ ಪೂರ್ತಿ ಹೊಟ್ಟೆಗೆ ತಗೊಂಡು ಓಂಕಾರ ಹೇಳೋಣ. ಕಾನ್ಷಿಯಸ್ಲಿ ಉಸಿರನ್ನ ಪೂರ್ತಿ ಹೊಟ್ಟೆ ತುಂಬ ತಗೊಳ್ಳಿ. ಓ
ಬಾಡಿಲಿ ಆಗ್ತಿರೋ ಚೇಂಜಸ್ನ ಗಮನಿಸಿ. ಬಾಡಿಲಿ ಆ ವೈಬ್ರೇಷನ್ನ ಗಮನಿಸಿ. ಓಂಕಾರದಿಂದ ಆಗ್ತಿರೋ ವೈಬ್ರೇಷನ್ನ ಗಮನಿಸಿ. ಅದ್ಭುತವಾದ ಶಕ್ತಿ ನಿಮ್ಮೊಳಗೆ ಸೇರಿದೆ, ಅದ್ಭುತವಾದ ಶಕ್ತಿ. ಎರಡು ಕೈಗಳನ್ನ ಮುಗಿದು, ಎರಡು ಕೈಗಳನ್ನ ಮುಗಿರಿ. ಎಲ್ಲರೂ ನಿಧಾನವಾಗಿ, ನೀವೇನೇ ಮಾಡಿದ್ರು ತುಂಬ ನಿಧಾನವಾಗಿ ಮಾಡಬೇಕು. ಕೈ ಮುಗಿರಿ ಫಸ್ಟು. ಕೈ ಮುಗಿರಿ, ರಬ್ ಮಾಡಬೇಡಿ. ಕೈ ಮುಗಿದು ಇಲ್ಲಿವರೆಗೂ ನಾನು ಬಂದು ಇಷ್ಟು ದೊಡ್ಡವನಾಗಿದ್ದೀನಿ, ದೊಡ್ಡವಳಾಗಿದ್ದೀನಿ, ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ, ನನಗೆ ಇಷ್ಟು ಚೆನ್ನಾಗಿರೋದಕ್ಕೆ ಯಾರೆಲ್ಲ ಕಾರಣ ಆಗಿದ್ದಾರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ನಿಮ್ಮ ಅಕ್ಕಪಕ್ಕ ಕೂತಿರೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಥ್ಯಾಂಕ್ಸ್ ಹೇಳಿ. ಎಲ್ಲರೂ ಒಂದಲ್ಲ ಒಂದು ರೀತಿ ನೀವು ಯಾರ ಜೊತೆ ಒಡನಾಟ ಇಟ್ಕೊಂಡಿದ್ದೀರೋ, ಯಾರು ನಿಮ್ಮ ಕಣ್ಣು ಮುಂದೆ ಬರ್ತಾರೋ ಅವರೆಲ್ಲರೂ ನಿಮಗೆ ಒಂದಲ್ಲ ಒಂದು ರೀತಿ ಹೆಲ್ಪ್ಫುಲ್ ಆಗಿದ್ದಾರೆ. ನಿಮ್ಮ ಈ ಬೆಳವಣಿಗೆಗೆ ಅವರು ಕಾರಣ ಆಗಿದ್ದಾರೆ. ಎಲ್ಲರೂ ನಿಮ್ಮವರೇ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ನೀವು ಪ್ರತಿದಿನ ನಾವು ಇಷ್ಟು ಸದೃಢವಾಗಿ ಬೆಳೆಯೋದಕ್ಕೆ ಈ ಪ್ರಕೃತಿ ಕೂಡ ನಮಗೆ ಕಾರಣ ಆಗಿದೆ. ಮುಖ್ಯವಾಗಿ ಪ್ರಕೃತಿ. ಆ ತಾಯಿ ನಮ್ಮ ಜೊತೆ ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ, ಉಸಿರಾಟದಲ್ಲಿ ಅವಳ ಒಂದು ಗಾಳಿ ನಮಗಿಲ್ಲ ಅಂದರೆ ನಾವು ಮುಂದಿನ ಕ್ಷಣ ಇರೋದಿಲ್ಲ. ಯಥೇಚ್ಛವಾಗಿ ಆ ಶುದ್ಧವಾದ ಗಾಳಿನ ಆ ತಾಯಿ ಕೊಡ್ತಾ ಇದ್ದಾಳೆ. ನಮಗೆ ದಾಹ ಆದಾಗ ನೀರು ಸಿಗ್ತಾ ಇದೆ, ನಮಗೆ ಹೊಟ್ಟೆ ಹಸಿವಾದಾಗ ಊಟ ಸಿಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣರಾದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಣ. ಇವತ್ತು ನಾವು ಊಟ ಮಾಡ್ತಾ ಇರೋ ಅನ್ನ ಯಾರೋ ರೈತರು ಬೆಳೆದಿರೋ ಅಂಥದ್ದು, ಅವ್ರಿಗೂ ಥ್ಯಾಂಕ್ಸ್ ಹೇಳೋಣ. ಹಾಗೆ ನಮ್ಮ ಜೊತೆ ನಮ್ಮ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಣ. ಪ್ರೀತಿಯಿಂದ ಥ್ಯಾಂಕ್ಸ್ ಹೇಳೋಣ. ಮುಖ್ಯವಾಗಿ ನಮ್ಮ ತಂದೆ ತಾಯಿಗಳು. ತಂದೆ ತಾಯಿ ಕರ್ತವ್ಯ ತುಂಬ ಇರುತ್ತೆ. ನೀವಿವತ್ತು ಇಲ್ಲಿ ಬಂದು ಕೂತಿದ್ದೀರಾ ಅಂದರೆ ಅದಕ್ಕೆ ಕಾರಣ ನಿಮ್ಮ ತಂದೆ ತಾಯಿ, ನಿಮ್ಮ ಗುರು ಹಿರಿಯರು. ಅವರೆಲ್ಲರಿಗೂ ನೀವು ಪ್ರೀತಿ ತುಂಬಿದ ಧನ್ಯವಾದಗಳನ್ನ ಹೇಳಿ. ಈಗ ನಿಧಾನವಾಗಿ ಎರಡೂ ಕೈಗಳನ್ನ ರಬ್ ಮಾಡಿ. ನಿಧಾನ ನಿಧಾನ, ಎಷ್ಟು ಆರಾಮಾಗಿರ್ತೀರ ಅಷ್ಟು ಒಳ್ಳೆಯದು. ಕೈಯಲ್ಲಿ ಬಂದಂಥ ಶಾಖವನ್ನ ನಿಮ್ಮ ಇಡೀ ದೇಹಕ್ಕೆ ಹಾಕೊಳ್ಳಿ. ಬಿಕಾಸ್ ಈ ಎರಡು ಕೈಯಲ್ಲಿ ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿಯನ್ನ ನಿಮ್ಮ ದೇಹಕ್ಕೆ, ಈಗ ಮೆಡಿಟೇಷನ್ ಏನು ಮಾಡಿದ್ರಿ ಅದರ ಶಕ್ತಿ ಎಲ್ಲ ನಿಮ್ಮ ದೇಹಕ್ಕೆ ತಾಗಲಿ. ಹಾಗೆ ಇನ್ನೊಂದು ಸರಿ ರಬ್ ಮಾಡಿ ಕಣ್ಗಳ ಮೇಲೆ ಇಟ್ಕೊಳ್ಳಿ. ದಯವಿಟ್ಟು ಯಾರು ಕಣ್ಣು ಬಿಡಬೇಡಿ. ಕಣ್ಗಳ ಮೇಲೆ ಇಟ್ಕೊಳ್ಳಿ. ಆ ಶಾಖನ ಇಟ್ಕೊಂಡು ನಿಧಾನವಾಗಿ ಕಣ್ಣುಗಳು ಬಿಟ್ಟು ಹಸ್ತಗಳನ್ನ ನೋಡಿ, ಕೈಗಳನ್ನ ನೋಡಿ. ನಿಮ್ಮ ಕೈನ ನೋಡಿ. ಕರಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನ. ಅಷ್ಟು ದೇವತೆಗಳು ನಿಮ್ಮ ಕೈಯಲ್ಲಿದ್ದಾರೆ. ಥ್ಯಾಂಕ್ಸ್ ಹೇಳ್ತಾ ರಿಲೀಸ್. ಹೇಗನ್ನಿಸ್ತು ಎಲ್ಲರಿಗೂ? ನಿದ್ದೆ ಬಂತು ಕೆಲವ್ರಿಗೆ ಅಲ್ಲ? ಯಾರಿಗೆಲ್ಲ ನಿದ್ದೆ ಬರ್ತಾ ಇತ್ತು? ಕೆಲವರು ಆಕಳಿಸ್ತಾ ಇದ್ರಿ, ನೋಡ್ತಾ ಇದ್ದೆ. ಯಾರಿಗೆಲ್ಲ ನಿದ್ದೆ ಬಂತು? ಇಟ್ಸ್ ನಾಟ್ ರಾಂಗ್. ನಿದ್ದೆ ಬಂದಿದ್ದು ತಪ್ಪಲ್ಲ.
ಯೋಗ ನಿದ್ರೆ ಅಂತಾರೆ ಇದಕ್ಕೆ, ಯೋಗ ನಿದ್ರೆ ಅಂತಾರೆ. ನಿದ್ದೆ ಬರೋದು ಒಳ್ಳೆಯದೇ, ಆದರೆ ಧ್ಯಾನ ಅಂದರೆ ಏನಪ್ಪ ಅಂದರೆ ನಾವು ಕಾನ್ಷಿಯಸ್ ಆಗಿರೋದು. ಅರ್ಥ ಆಗ್ತಿದೆಯಾ? ನಾವು ಕಾನ್ಷಿಯಸ್ ಆಗಿರೋದು. ಸಾಮಾನ್ಯವಾಗಿ ನಾನು ಆಗಲೇ ನಿಮಗೆ ಫಸ್ಟ್ ಕೇಳಿದೆ, ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಯಾರಿಗಾದ್ರೂ ಗೊತ್ತಿದೆಯಾ ಅಂತ. ಒಂದು. ಎರಡನೇದಾಗಿ ಏನು ಕೇಳಿದೆ ನಾನು? ಏನೇನೋ ಕೇಳ್ಬಿಟ್ಟೆ. ನಮ್ಮನ್ನ ನಾವು ಗಮನಿಸಿದೀವ ಅಂತ ಕೇಳಿದೆ. ಹೌದಲ್ಲ? ಹೌದಲ್ಲ? ಈ ಒಂದು ಕ್ರಿಯೆಯಲ್ಲಿ, ಈ ಒಂದು ಮೆಡಿಟೇಷನ್ ಅಲ್ಲಿ ನಿಮ್ಮನ್ನ ನೀವು ಗಮನಿಸಿದ್ರ? ಯಾರಿಗೆಲ್ಲ ಲೈಟ್ ನಿಮ್ ಕಣ್ಮುಂದೆ ಬಂದಿದ್ದು ಕಾಣಿಸ್ತು? ಯಾರಿಗೆಲ್ಲ ಕಾಣಿಸ್ತು? ದಯವಿಟ್ಟು ಕೈ ಎತ್ತಿ, ದಯವಿಟ್ಟು ಕೈ ಎತ್ತಿ. ಯಾರಿಗೆ ಕಾಣಿಸ್ತು ಅವ್ರು ಹೇಳಿ. ಇಲ್ಲೇನೂ ಇಲ್ಲ, ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಸುಳ್ಳು ಹೇಳೋದಾಗ್ಲಿ ಏನೂ ಇಲ್ಲ, ಆರಾಮಾಗಿ. ಬಿಕಾಸ್ ಎಲ್ಲರೂ ಸ್ಪೆಷಲ್, ವೆರಿ ಸ್ಪೆಷಲ್. ನಿಮಗ್ ಕಾಣಿಸಿದ್ರು ಒಳ್ಳೇದೆ, ಕಾಣಿಸ್ಲಿಲ್ಲ ಅಂದ್ರೂ ಒಳ್ಳೇದೆ. ಎಲ್ಲರಿಗೂ ಮ್ಯಾಕ್ಸಿಮಮ್ ಕಾಣಿಸಿದೆ ಅಲ್ಲ? ಕಾಣಿಸಿದೆ ಅಲ್ಲ? ಸಿಂಪಲ್. ಏನ್ ಗೊತ್ತಾ? ಅದು ನಮ್ಮ ಒಳಗಿರೋ ಅಂತ ಶಕ್ತಿ ಅದು. ಆಯ್ತಾ? ಅದು ಕಾಣಿಸ್ಲಿಲ್ಲ ಅಂದ ಮಾತ್ರಕ್ಕೆ ನಮಗೆ ನಮ್ಮಲ್ಲಿ ಶಕ್ತಿ ಇಲ್ಲ ಅಂತಲ್ಲ. ಕೆಲವ್ರ ಫೋಕಸ್ಸು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಕೆಲವರು ಸ್ಟ್ರಾಂಗ್ ಆಗಿ ಆ ಲೈಟನ್ನ ಹುಡ್ಕೊಂಡು ಹೋಗ್ತಾರೆ. ಕೆಲವರು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಇರುತ್ತೆ ಅವರಲ್ಲಿ ಆ ಶಕ್ತಿ. ಇನ್ನೇನೇನೋ ಒಟ್ಟುಗೂಡಿಸ್ಕೊಳ್ತಾ ಇರುತ್ತೆ. ನನಗೆ ಲೈಟ್ ಕಾಣಿಸ್ಲಿಲ್ಲ ಅಂತ ಬೇಜಾರಾಗಬೇಡಿ ಯಾರೂ, ಕಾಣಿಸುತ್ತೆ. ಇದನ್ನ ಪ್ರತಿದಿನ ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿದಿನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗೊತ್ತಿಲ್ದಲೇ ಇರೋಂಥ ಶಕ್ತಿ ನಿಮ್ಮ ಎದುರಿಗೆ ಬಂದು ನಿಲ್ಲುತ್ತೆ. ಅಂದ್ರೆ ಫಿಸಿಕಲಿ ನಿಲ್ಲುತ್ತೆ ಅಂತಲ್ಲ, ನಿಮಗೆ ಗೊತ್ತಾಗೋದಕ್ಕೆ ಶುರು ಆಗುತ್ತೆ. ಅರ್ಥ ಆಯ್ತಾ? ಸ್ಟೂಡೆಂಟ್ಸ್, ಅದರಲ್ಲೂ ಚಿಕ್ಕ ಮಕ್ಕಳು, ನೀವೆಲ್ಲ ತುಂಬಾ ಚಿಕ್ಕ ಮಕ್ಕಳು, ನಿಮಗೆಲ್ಲ ಏನ್ ಗೊತ್ತಾ, ಯಾವುದೇ ಟೆನ್ಷನ್ ಇಲ್ಲ ಅಲ್ವಾ? ನಿಮ್ಗೆ ಯಾರಿಗಾದ್ರೂ ಟೆನ್ಷನ್ ಇದೆಯಾ? ಓದೋದು, ಬರೆಯೋದು, ಸ್ಕೂಲಿಗೆ ಬರೋದು ಬಿಟ್ರೆ ಬೇರೆ ಏನಾದ್ರೂ ಟೆನ್ಷನ್ ಇದೆಯಾ? ಏನೂ ಇಲ್ಲ ಅಲ್ಲ? ನಮ್ಮ ಅಪ್ಪ ಅಮ್ಮ ಪಾಪ ನಮ್ಗೆ ಏನು ಟೆನ್ಷನ್ನೇ ಕೊಟ್ಟಿಲ್ಲ ಅಲ್ವಾ? ಅವ್ರು ಹೇಳೋ ಮಾತನ್ನ ಕೇಳ್ಬೇಕು ಅಂತ ಈಗ ಅನ್ಸಲ್ವಾ? ಹೇಳಿ. ನಮ್ಗೇನು ಟೆನ್ಷನ್ ಕೊಡ್ತಿಲ್ಲ. ದೊಡ್ಡವರಾದ್ಮೇಲೆ ಅವ್ರಿಗೆ ಅವ್ರದೇ ಆದಂತ ಟೆನ್ಷನ್. ಈಗ ನನ್ನನ್ನು ಕೇಳಿ, ನನಗೆ ನನ್ನ ಮನೇಲಿ ನನ್ನ ಮಕ್ಕಳಿದ್ದಾರೆ, ನಂದೇ ಆದಂತ ಫ್ಯಾಮಿಲಿ ಇದೆ, ನಾನೇ ನಂದೇ ಆದಂತ ಕೆಲಸಗಳನ್ನ ಮಾಡಬೇಕು, ಇದೆಲ್ಲ ಇರುತ್ತೆ. ಬಟ್ ನಿಮ್ಗೇನಾದ್ರೂ ಇದೆಯಾ? ನಿಮ್ಗೆ ಹೇಳೋದು ಒಂದೇ ಒಂದು ರೆಸ್ಪಾನ್ಸಿಬಿಲಿಟಿ ಅಪ್ಪ ಅಮ್ಮ ಕೊಟ್ಟಿರೋದೇನಪ್ಪ ಅಂದ್ರೆ, ಚೆನ್ನಾಗಿ ಓದು ಮಗನೇ, ಚೆನ್ನಾಗಿ ಓದು ಮಗಳೇ ಅಂತಾರೆ ಅಲ್ವಾ? ಇದು ಬಿಟ್ಟು ಬೇರೆ ಏನಾದ್ರೂ ಹೇಳ್ತಾರಾ? ಇಲ್ಲ. ಒಳ್ಳೆ ಮಗನಾಗು, ಒಳ್ಳೆ ಮಗಳಾಗು ಅಂತಾರೆ, ಅಷ್ಟೇ ಅಲ್ವಾ? ಸೊ ಅಂತ ತಂದೆ ತಾಯಿಗಳಿಗೆ ನಾವ್ ಏನ್ ಮಾಡ್ತಾ ಇದ್ದೀವಿ, ಏನ್ ಕೊಡ್ತಾ ಇದ್ದೀವಿ? ಜೆನ್ಯೂನ್ ಆಗಿ, ಪ್ರಾಮಾಣಿಕವಾಗಿ ಹೇಳಿ ನೋಡೋಣ. ಏನ್ ಕೊಡ್ತಾ ಇದ್ದೀವಿ ನಾವು? ಏನ್ ಕೊಡ್ತಾ ಇದ್ದೀವಿ ಹೇಳಿಮ್ಮ, ಹೇಳಿ. ಅವ್ರ ಬಲವಂತಕ್ಕೆ ಓದ್ತಾ ಇದ್ದೀವಿ, ಅವ್ರ ಬಲವಂತಕ್ಕೆ ಸ್ಕೂಲಿಗೆ ಬರ್ತಾ ಇದ್ದೀವಿ. ನಾವು ಇಷ್ಟಪಟ್ಟು ಏನ್ ಮಾಡ್ತಾ ಇದೀವಿ ಹೇಳಿ ನೋಡೋಣ? ಇಷ್ಟಪಟ್ಟು ಏನ್ ಮಾಡ್ತಾ ಇದೀವಮ್ಮ? ಓದ್ತಾ ಇದ್ದೀರಾ? ಇಷ್ಟಪಟ್ಟು ಓದ್ತಾ ಇದ್ದೀರಾ? ಇವಾಗ ಇಷ್ಟೋ ತನಕ ಮೆಡಿಟೇಷನ್ ಮಾಡಿದ್ರಿ, ಇಷ್ಟಪಟ್ಟು ಮಾಡಿದ್ರಿ. ಅದೇ ತರ ಇಷ್ಟಪಟ್ಟು ನೀವು ಓದಿದ್ರೆ 10 ಸರಿ ಪಾಠ ಓದೋ ಅವಶ್ಯಕತೆ ಇಲ್ಲ. ಒಂದೇ ಸರಿಗೆ ನಿಮ್ ತಲೆ ಒಳಗ್ ಬಂದು ಕೂರುತ್ತೆ, ಅಷ್ಟು ಶಕ್ತಿ ನಿಮ್ಮಲ್ಲಿದೆ. ಅರ್ಥ ಆಯ್ತಾ? ನಾವ್ ಈ ತಲೆನ 108 ಕಡೆ ಸ್ಕ್ಯಾಟರ್ ಮಾಡ್ಕೊಂಡಿದ್ರೆ, ಅಲ್ಲೂ ಇಲ್ಲಿಂದ ಹೋಗಿದ ತಕ್ಷಣ ಅಲ್ಲೇನೋ ಆಟ ಆಡ್ಬೇಕು. ನಾವು ಎಷ್ಟು ಫೋಕಸ್ಡ್ ಆಗಿ ನಮ್ಮ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀವೋ ಅಷ್ಟು ಬೇಗ ನಾವು ಅಚೀವ್ ಮಾಡ್ತೀವಿ. ನಾವ್ ಏನನ್ನ ಸಾಧನೆ ಮಾಡೋದಕ್ಕೆ ಹೊರಟಿರ್ತೀವೋ, ನಿಮಗಿರೋದು ಒಂದೇ ಸಾಧನೆ, ಓದುವ ಸಾಧನೆ, ಒಳ್ಳೆ ವ್ಯಕ್ತಿ ಆಗುವ ಸಾಧನೆ. ಓದಿದ್ರೆ ಸಾಕು, ಉಳಿದಿದ್ದೆಲ್ಲ ನಿಮ್ಮ ಟೀಚರ್ಸ್ ಮಾಡ್ತಾರೆ, ಹೇಳ್ಕೊಡ್ತಾರೆ. ನೀವು ಹೆಂಗಿರ್ಬೇಕು, ಏನ್ ಮಾಡ್ಬೇಕು, ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ಬೇಕು. ಡಿಸಿಪ್ಲಿನ್ ಅಂತ ಬಂದಿದ ತಕ್ಷಣ ನಾವೇನಂತೀವಿ, ಅಯ್ಯೋ ದೇವ್ರೆ, ದಿನ ಐರನ್ ಮಾಡ್ಕೊಂಡು ಹೋಗ್ಬೇಕು, 2 ಜಡೆನೆ ಹಾಕೋಬೇಕು, ನೀಟಾಗಿ ಕ್ರಾಪಲ್ಲಿ ಬಾಚ್ಬೇಕು,
ಏನಕ್ಕೆ ಹೇಳ್ತಾರೆ ಹೇಳಿ ಅದನ್ನ? ನೀವು ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ತಾರ? ಅಥವಾ ಅದ್ ಮಾಡೋದ್ರಿಂದ ಅವ್ರ ಸ್ಕೂಲ್ಗೆ ಏನಾದ್ರು ಬೇರೆ ಏನಾದ್ರು ಇದು ಬರುತ್ತಾ, ದುಡ್ಡೋ ಇನ್ನೇನಾದ್ರೂ ಬರುತ್ತಾ? ಇಲ್ಲ, ಡಿಸಿಪ್ಲಿನ್ ಕಲೀಲಿ ಅಂತ. ನೀವು ಮಲಗಿದ್ದವ್ರು ಹಂಗೆ ಎದ್ದು ಬಂದ್ಬಿಡ್ಬೋದಲ್ಲ ನಾವು, ಅಲ್ವಾ? ಆದ್ರೆ ಅಲ್ಲೇನಾಗುತ್ತೆ, ನಮ್ಮಲ್ಲಿರೋ ಡಿಸಿಪ್ಲಿನ್ ಹಾಳಾಗೋಗುತ್ತೆ. ಆ ಕ್ರಮಬದ್ಧವಾದ ಜೀವನ ಏನಿದೆ ಅದನ್ನ ನಾವ್ ಇಲ್ಲಿಂದ ಹಾಳು ಮಾಡ್ಕೊಂಡ್ವಿ ಅಂದ್ರೆ ನಾಳೆ ನಿಮ್ಮದೇ ಆದಂತ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಒಂದು ಆಫೀಸಲ್ಲೋ ದೊಡ್ಡ ಕಂಪನಿಲೋ ಕೆಲ್ಸಕ್ಕೆ ಸೇರ್ತೀರಾ ಅಲ್ವಾ? ಆ ರೆಸ್ಪಾನ್ಸಿಬಿಲಿಟಿ, ಆ ಒಂದು ಡಿಸಿಪ್ಲಿನ್ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಒಂದು ಕಂಪನಿಗೆ ಹೋಗ್ತೀರಾ, ಅಲ್ಲಿ ಬಾಸ್ ಬೈತಾರೆ, ಏನೋ ಹಿಂಗ್ ಬರ್ತೀಯಾ, ಕೊಳ್ಕೊಳ್ಕಾಗ್ ಬರ್ತೀರಲ್ರಿ ನೀವು, ಗೊತ್ತಾಗಲ್ವೇನ್ರಿ ಇಷ್ಟು ದೊಡ್ಡ ಕಂಪನಿ ಅಂತ ಬೈದ್ಬಿಟ್ಟು ಆಚೆ ಕಳಿಸ್ತಾರೆ. ಅಲ್ಲಿಂದ ಇನ್ನೊಂದ್ ಕಡೆ ಹೋಗ್ತೀರಾ, ಆದ್ರೆ ನಿಮಗ್ ಗೊತ್ತೇ ಆಗಲ್ಲ ನಾನು ಏನ್ ತಪ್ಪು ಮಾಡ್ತಿದ್ದೀನಿ, ಓದಿದ್ದೀನಿ ಚೆನ್ನಾಗೆಲ್ಲ ಒಳ್ಳೆ ರೀತಿ ಅವರು ಕಂಪನಿಗೆ ಕೆಲಸ ಮಾಡ್ತಿದ್ದೀನಿ, ಎಲ್ಲ ಇರುತ್ತೆ, ಆದ್ರೆ ಡಿಸಿಪ್ಲಿನೇ ಇರಲ್ಲ ಅಲ್ವಾ? ಡಿಸಿಪ್ಲಿನ್ ಮುಖ್ಯ ಜೀವನದಲ್ಲಿ. ನೀವು ಕರೆಕ್ಟ್ ಪಂಕ್ಚುಯಾಲಿಟಿ, ಡಿಸಿಪ್ಲಿನ್ ಇದನ್ನ ಕಲ್ಸ್ಕೊಡೋದು ನಿಮ್ಮ ಗುರುಗಳು ಅಲ್ವಾ? ನಿಮ್ಮ ಒಂದೇ ಒಂದು ಕೆಲಸ ಏನು, ಓದಿ ಅವ್ರು ಹೇಳ್ದಂಗ್ ಮಾಡ್ಕೊಂಡು ಹೋಗಿ ಅಷ್ಟೆ ಅಲ್ವಾ? ಹೌದು ತಾನೆ? ಒಪ್ಕೊಳ್ತೀರಾ ಎಲ್ರು? ಅಟ್ಲೀಸ್ಟ್ ನನ್ನ ಈ ಟೈಮನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತೀರಾ? ಇದರಿಂದ ನನಗೇನು ಲಾಭ ಇಲ್ಲ, ಲಾಭ ಇರೋದೆಲ್ಲ ನಿಮ್ಗೆ. ಅಟ್ಲೀಸ್ಟ್ ಒಂದು ಒಳ್ಳೆ ದಾರಿ, ನಮಗ್ ಗೊತ್ತಿಲ್ಲ ಟ್ಯೂನ್ ಮಾಡೋದೇನಿದೆ ಅಲ್ಲ, ನಮ್ಮನ್ನ ನಾವು ಟ್ಯೂನ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾನೇ ಮುಖ್ಯ ಆಗುತ್ತೆ. ನೀವು ಈ ವಯಸ್ಸಲ್ಲಿ ನಿಮ್ಮನ್ನ ನೀವು ಸ್ವಲ್ಪ ಟ್ಯೂನ್ ಮಾಡ್ಕೊಬಿಟ್ರೆ ಸಕ್ಸಸ್ ಅನ್ನೋದು ನಿಮಗೆ ಒಂಥರ ಬಿಸ್ಕೆಟ್ ತಿಂತಿರಲ್ಲ ಹಂಗೆ ಈಸಿಯಾಗಿ ಸಿಕ್ಬಿಡುತ್ತೆ, ಈಸಿಯಾಗಿ ಸಿಕ್ಬಿಡುತ್ತೆ. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಈಸ್ ವಾಟ್ ನಾವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ. ಜೀವನದಲ್ಲಿ ಒಂದಷ್ಟು ಕ್ರಮಗಳನ್ನ ನಾವೇ ಅಳವಡಿಸ್ಕೊಳ್ತಾ ಹೋಗ್ಬೇಕು. ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಈ ರೀತಿಯಾದಂಥ ಶಿಸ್ತುಬದ್ಧವಾಗಿ ನಮ್ಮಲ್ಲಿ ಹಿಂದಿನಿಂದ ಇರೋದಿದು ಮೆಡಿಟೇಷನ್, ಧ್ಯಾನ, ಯೋಗ, ಇದೆಲ್ಲ ಹಿಂದಿನಿಂದ ಬಂದಿರೋದು ನಮ್ಗೆ. ಇದನ್ನ ಮಾಡದಂತ ಮನುಷ್ಯ ಯಾರನ್ನಾದ್ರೂ ನೀವು ನೋಡಿ, ಅವರು ಮೈನಸ್, ನೆಗೆಟಿವ್ ಅಂತ ಯಾರು ಅನ್ನಿಸ್ಕೊಳ್ಳಲ್ಲ ಅವರು. ಬಿಕಾಸ್ ಅವ್ರನ್ನ ಅವರು ಶಾರ್ಪ್ ಮಾಡ್ಕೊಳ್ತಾ ಇರ್ತಾರೆ. ನೀವು ಇವಾಗ ಚಾಲೆಂಜಸ್ ಬರುತ್ತೆ ನಿಮ್ಗೇನ್, ಇವಾಗ ಸ್ಪೋರ್ಟ್ಸ್ ಅಲ್ಲಿ ಚಾಲೆಂಜ್ ಮಾಡ್ತೀರಾ, ಓದೋದ್ರಲ್ಲಿ ಚಾಲೆಂಜ್ ಮಾಡ್ತೀರಾ ಅಲ್ವಾ? ಇವತ್ತು ಈ ಸರ್ತಿ ಅವಳು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ಲು, ಈ ಸರ್ತಿ ನಾನ್ ಸ್ಕೋರ್ ಮಾಡ್ಬೇಕು, ಅವಳಕ್ಕಿಂತ ಜಾಸ್ತಿ ಬರ್ಬೇಕು. ವೈ? ಯಾಕೆ ಆ ಕಾಂಪಿಟೇಷನ್? ನೀವು ಮಾಡ್ಬೇಕಾಗಿರೋದೇನು ಗೊತ್ತಾ? ಅವ್ರ ಮೇಲೆ ಕಾಂಪಿಟೇಷನ್ ಮಾಡಬೇಡಿ. ಯು ಆರ್ ಸ್ಪೆಷಲ್. ನಿಮ್ಮನ್ನ ನೀವು ಚಾಲೆಂಜ್ ಮಾಡಿ. ನಮ್ಮನ್ನ ನಾವು ಚಾಲೆಂಜ್ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಎತ್ತರಕ್ಕೆ ಬೆಳೀತಾ ಹೋಗ್ತೀವಿ. ನಮ್ಮ ಅಕ್ಕಪಕ್ಕ ಇರೋರೆಲ್ಲ ನಮಗ್ ಕಾಣಿಸೋದೇ ಇಲ್ಲ. ಅರ್ಥ ಆಯ್ತಾ? ಇದು ಬ್ಯೂಟಿ, ಲೈಫ್ ಇನ್ ಬ್ಯೂಟಿ ಇದು. ನಾವು ಚಾಲೆಂಜ್ ಮಾಡ್ಬೇಕಾಗಿರೋದು ಯಾರಿಗೆ? ನಮಗ್ ನಾವು ಮಾಡ್ಕೋಬೇಕು. ಈ ಸರ್ತಿ ನಾನು ಇಷ್ಟು ಸ್ಕೋರ್ ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ಅಷ್ಟು ಮಾಡ್ಬೇಕು ನಾನು, ಅಷ್ಟೇ. ಅರ್ಥ ಆಯ್ತಾ? ಇವತ್ತು ನಾನು ಏನೋ ಒಂದು ಆಕ್ಟಿವಿಟೀಸ್ ಅಲ್ಲಿ ಇದ್ದೀನಿ, ಯಾವುದೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ, ನೆಕ್ಸ್ಟ್ ಇಯರ್ಗೆ ಇನ್ನೊಂದೆರಡನ್ನ ಅಳವಡಿಸ್ಕೊಳ್ಳೋಣ. ಬಿಕಾಸ್ ಅಷ್ಟು ಶಕ್ತಿ ಇದೆ ನಮ್ಮಲ್ಲಿ ಅಲ್ವಾ? ಸೊ ಆ ಶಕ್ತಿನೆಲ್ಲ ಯೂಸ್ ಮಾಡ್ಕೊಳ್ಳೋಣ. ನಮ್ಮಲ್ಲಿ ತುಂಬಾ ಶಾರ್ಪ್ ಆಗಿರೋ ಅಂಥವ್ರು 2% ಬ್ರೈನ್ ಉಪಯೋಗಿಸ್ತಾ ಇದ್ದಾರಲ್ಲ, ಅದರಲ್ಲಿ ಇನ್ನೂ 1% ನಾವು ಜಾಸ್ತಿ ಮಾಡ್ಕೊಳ್ಳೋಣ ಅಲ್ವಾ? ಹೌದು ತಾನೆ? ಸೊ ಎಷ್ಟು ಪರ್ಸೆಂಟ್ ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವೋ ನಮ್ಮ ಬ್ರೈನ್ ಕೆಪಾಸಿಟಿನ, ಅಷ್ಟು ನಾವು ಶಾರ್ಪ್ ಆಗ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಸೊ ದಯವಿಟ್ಟು ನಾನು ನಿಮ್ಮೆಲ್ಲರಲ್ಲೂ, ನಾನು ಇಲ್ಲಿವರೆಗೂ ಹೇಳಿದ ಮಾತಲ್ಲಿ ನಿಮ್ಗೇನಾದ್ರೂ ಡೌಟ್ಸ್ ಆಗಲಿ, ಅಥವಾ ನಿಮ್ಗೇನಾದ್ರೂ ಹಂಗಲ್ಲ ಹಿಂಗಿರ್ಬಹುದಾ ಅಂತ ಅನ್ಸಿದ್ರೆ ಕ್ವೆಶ್ಚನ್ ಮಾಡ್ಬೋದು. ನಿಮ್ಗೆಲ್ಲ ಸಖತ್ ಬುದ್ಧಿ ಇದೆ, ಹೇಳಿ, ನಿಮ್ಗೆ ಅನ್ಸಿದೆ ಹೇಳಿ, ಲೈಫ್ ಅಂದ್ರೆ ಏನ್ ಅನ್ಸುತ್ತೆ? ಬ್ಯೂಟಿಫುಲ್, ವೆರಿ ನೈಸ್. ನೆಕ್ಸ್ಟ್, ಮನ್ಸನ್ನ ಟ್ಯೂನ್ ಮಾಡ್ಕೊಳ್ಳೋದಾ? ಟ್ಯೂನ್, ಓಕೆ.
ಆಮೇಲೆ ಹೇಳ್ತೀನಿ ಕ್ವೆಶ್ಚನ್. ಇವಾಗ ಆನ್ಸರ್ ಮಾಡಿಬಿಡಿ, ಆಮೇಲೆ ಹೇಳ್ತೀನಿ. ಓಕೆ, ಕಮಾನ್. ಏನಪ್ಪ ಅಲ್ಲಿ? Life is so short. We should be full of happiness. Okay, life is very short. We should enjoy with full of happiness. Very nice. Challenging. Life is challenging. Very good, very good. Next. Discipline and confidence. What? Discipline and confidence. Oh, super, super. Discipline and confidence. You? Achievement. Achievement. Life is achievement. Next. Courage. ಕರೇಜ್. ವಾವ್, ಸೂಪರ್. ನನ್ನ ಅರ್ಥದಲ್ಲಿ ಲೈಫ್ ಅಂದ್ರೆ ಹೇಳ್ತೀನಿ ಕೇಳಿ. ಲೈಫ್ ಈಸ್ ಜಸ್ಟ್ ಆನ್ ಎನರ್ಜಿ. ಎನರ್ಜಿ ಒಂದು ಶಕ್ತಿ. ಲೈಫನ್ನ ನಾವು ಹ್ಯಾಪಿನೆಸ್ ಕಡೆಗೆ ತಗೊಂಡೋದ್ರೆ ಇಟ್ ವಿಲ್ ಬಿ ಹ್ಯಾಪಿನೆಸ್. ನಾವು ಹಾನೆಸ್ಟಿ ಅಂದ್ರು, ವೆರಿ ನೈಸ್. ಆಕ್ಚುಲಿ ನಮ್ಮಲ್ಲಿ ಏನೇನಿರುತ್ತೋ ಅದು ಲೈಫ್ ಆಗಿರುತ್ತೆ. ಅದೆಲ್ಲದಕ್ಕೂ ಮೂಲ ಯಾವುದು? ನಮ್ಮಲ್ಲಿರೋ ಶಕ್ತಿ. ದಟ್ ಈಸ್ ಎನರ್ಜಿ. ಅರ್ಥ ಆಗ್ತಿದ್ಯಾ? ಲೈಫ್ ಇಸ್ ಜಸ್ಟ್ ಅನ್ ಎನರ್ಜಿ. ನೀವು ಕೆಟ್ಟ ರೀತಿನೂ ಯೂಸ್ ಮಾಡ್ಬೋದು, ಒಳ್ಳೆ ರೀತಿನೂ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಹ್ಯಾಪಿನೆಸ್ ಕಡೆಗೂ ತಗೊಂಡೋಗ್ಬೋದು. ಅಚೀವಿಂಗ್ ಟಾಪ್ ಅಂತ ಏನೋ ಹೇಳಿದ್ರು ಅವರು. ಜರ್ನಿ ಟು ದ ಟಾಪ್. ಜರ್ನಿ ಟು ದ ಟಾಪ್ ಕರೆಕ್ಟ್ ಆಗಿದೆ ವರ್ಡ್. ಸೊ ಆ ಎನರ್ಜಿನ ಎತ್ತರಕ್ಕೆ ಬೆಳೆಯೋದಕ್ಕೆ ಯೂಸ್ ಮಾಡ್ಕೋಬೇಕು. ನಾವು ಎಲ್ಲಿ ನೆಗೆಟಿವ್ ಆಗ್ತೀವೋ ಅಲ್ಲಿ ಬಿದ್ದೋಗ್ಬಿಡ್ತೀವಿ ಕೆಳಗೆ. ಲೈಫ್ ಎನರ್ಜಿ ಏನಿದೆ ಅದು ಕಡಿಮೆ ಆಗ್ಬಿಡುತ್ತೆ. ನಾವು ಎಷ್ಟು ಪಾಸಿಟಿವ್ ಆಗಿ ಹೋಗ್ತೀವೋ ನಮ್ಮಲ್ಲಿರೋ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಗೊತ್ತಿಲ್ಲದೆ ರೀಚ್ ಆಗ್ತಾ ಇರ್ತೀವಿ. ನಮ್ಗೆ ಮುಖ್ಯವಾಗಿ ಬೇಕಾಗಿರೋದೇನು? ನಾವು ಎತ್ತರಕ್ಕೆ ಬೆಳಿಬೇಕು. ಫಿಸಿಕಲಿ ಅಲ್ಲ, ಮೆಂಟಲಿ. ಹೌದಲ್ಲ? ಸೊ ದಟ್ ಈಸ್ ಲೈಫ್. ಇಷ್ಟೋ ತನಕ ನನ್ನ ಜೊತೆ ಕೂತ್ಕೊಂಡು ಇಷ್ಟೆಲ್ಲ ಕೇಳಿದ್ರಿ. ಸೊ ಯು ಆರ್ ವೆರಿ ಸ್ಪೆಷಲ್, ವೆರಿ 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 ಸ್ಪೆಷಲ್. ಪ್ರತಿಯೊಬ್ಬ ಮನುಷ್ಯನು ಸಖತ್ ವಿಶೇಷವಾಗಿರ್ತಾನೆ. ಅವನಲ್ಲಿರೋ ಸ್ಪೆಷಾಲಿಟಿನ ನಾವೇ ಜಾಸ್ತಿ ಮಾಡ್ಕೋಬೇಕು. ಬಿಟ್ರೆ ನಮ್ಮ ಪೇರೆಂಟ್ಸ್ ಆಗ್ಲಿ, ನಮ್ಮ ಟೀಚರ್ಸ್ ಆಗ್ಲಿ ಯಾರು ಏನು ಮಾಡಕ್ಕಾಗಲ್ಲ. ಓಕೆ? ಓಂ ಸರ್ವೇ ಭವಂತು ಸುಖಿನಃ ಸಂತು ನಿರಾಮಯ. ಸರ್ವೇ ಸಂತು ನಿರಾಮಯ. ಭದ್ರಾಣಿ ಪಶ್ಯಂತು. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾರ್ಗವೇ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್.